ಮೂರ್ತಿ ಅವರೇ, ಈ ಆನೆ ನಡೆಯುವಾಗ ಅಂದ್ರೆ ಇದು ಸಾಕಷ್ಟು ಎತ್ತರ ಹೊಂದಿರುತ್ತೆ. ಬೇರೆ ಪ್ರಾಣಿಗಳನ್ನ ಅಟ್ಯಾಕ್ ಮಾಡೋದು ಒಂದು ರೀತಿ, ಆದ್ರೆ ಆನೆನೂ ಪ್ರಾಣಿಗಳು ಬೇರೆ ಅಟ್ಯಾಕ್ ಮಾಡುತ್ತವೆ ಅಂತ ಹೇಳ್ತಾರೆ. ಯಾವ ಪ್ರಾಣಿಗಳು ಸಾಮಾನ್ಯವಾಗಿ ಆನೆನ ಅಟ್ಯಾಕ್ ಮಾಡಬಹುದು, ಗೆಲ್ಲಬಹುದು? ಗೆಲ್ಲದು ಅಂತ ಸಾಮಾನ್ಯ ಆನೆಗಳ ಮೇಲೆ ಇಲ್ಲ. ಗೆಲ್ಲದು ಅಂತಂದ್ರೆ ನೀವೇನು ಯಾರೋ ಒಬ್ಬ ಗೆದ್ದು ವಿಜಯ ಸಾಧಿಸ್ದಂಗೆ. ಬಟ್ ಇಲ್ಲಿ ಕಾರ್ನಿವರಸ್ ಚಿರತೆಗಳಾಗಿರ್ಬೋದು, ಹುಲಿಗಳಾಗಿರ್ಬೋದು, ಇಂಥವು ಅಟ್ಯಾಕ್ ಮಾಡ್ತವೆ. ಮೊಸಳೆಗಳಾಗಿರ್ಬೋದು, ನೀರಲ್ಲಿ ಇಳಿದಾಗ ಇಂಥವು ಅಟ್ಯಾಕ್ ಮಾಡ್ತವೆ. ಬಟ್ ಇದು ಸಾಮಾನ್ಯ ವೈಲ್ಡ್ ಅಲ್ಲಿ ಏನು ಅಂತಂದ್ರೆ ಯಾವುದೇ ದೊಡ್ಡ ಗಾತ್ರದ ಪ್ರಾಣಿ ನೋಡಿದ್ರೆ ಚಿಕ್ಕ ಗಾತ್ರದ ಪ್ರಾಣಿ ಹೆದರುತ್ತೆ. ಸೊ ಮಾಕ್ ಚಾರ್ಜ್ಗಳು ಮಾಡ್ತವೆ. ಅಂದ್ರೆ ಸುಮ್ಮನೆ ತುಂಟತನಕ್ಕೆ ಏನಾದ್ರು ಬಂದು ಮಾಡ್ಬೋದು, ಇಲ್ಲ ಅಂದ್ರೆ ಎದುರು ಬದ್ರು ಸಿಕ್ಕಿದಾಗ ಓಡಿಸೋದಕ್ಕೆ ಮಾಡ್ಬೋದು. ನೀರ್ ಯಾವ್ದೋ ಕುಡಿಯೋ ಕಾಂಪಿಟೇಷನ್ ಅಲ್ಲ, ಹಿಂಗೆ. ಇದು ಬಿಟ್ರೆ ಸಾಮಾನ್ಯವಾಗಿ ಶತ್ರುಗಳು ಅಂತೇಳಿ ನಾನು ಎದುರುಗಡೆ ಬಂದ್ರೆ ನೀನ್ ಎದುರುಗಡೆ ಮನುಷ್ಯರು ಕಿತ್ತಾಡ್ತಾರಲ್ಲ, ಹಂಗೆ ಇವು ಯಾವುದು ಆಗಲ್ಲ, ಕದಾಡಲ್ಲ. ಈಗಾಗಲೇ ನಾವು ಆನೆ ಬಗ್ಗೆ ಮಾತಾಡಿದ್ವಿ. ಹಾಗೆ ಮೂರ್ತಿ ಅವರು ಹೇಳ್ತಾ ಇದ್ರು ತುಮಕೂರಿನಲ್ಲಿ ಈ ಕೇಸಸ್ ಜಾಸ್ತಿ ಅಂತ. ಹಾಗಾದ್ರೆ ಯಾವ ರೀತಿಯ ಕೇಸಸ್ ನಡೆಯುತ್ತೆ, ಮುಂಜಾಗ್ರತೆಯಾಗಿ ಸಾರ್ವಜನಿಕರು ಏನ್ ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್. ಗಜ ಗುಡುಗಿದಾಗ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗಜ ಯಾಕೆ ಗುಡುಗುತ್ತೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಮೂರ್ತಿ ಅವರು ಹೇಳ್ತಾ ಇದ್ರು ತುಮಕೂರು ಸೈಡ್, ಇಲ್ಲಿ ಮೈಸೂರಿಗೆ ಇದು ಹೊಸದಾಗಿರಬಹುದು, ಆದ್ರೆ ತುಮಕೂರು ಸೈಡ್ ಸಾಕಷ್ಟು ನೋಡಿದ್ವಿ ಅಂತ ಅವರ ಎಕ್ಸ್ಪೀರಿಯನ್ಸ್ ನಾವು ತಿಳ್ಕೊಳ್ಳೋಣ. ಮೂರ್ತಿ ಅವರೇ ಹೇಳಿ. ನೋಡಿ, ತುಮಕೂರಿಗೆ ಪ್ರತಿ ವರ್ಷ ಬರುತ್ತೆ ಆನೆ. ಪ್ರತಿ ವರ್ಷ ನಮ್ಗೆ ಗೊತ್ತು ಎಲ್ಲಿಂದ ಬರುತ್ತೆ, ಬಂದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ಗೆ ಎಲ್ಲೋಗುತ್ತೆ, ಅಲ್ಲೆಷ್ಟು ದಿವಸ ಇರುತ್ತೆ ಅಂತೇಳಿ. ಈಗ ತಾನೇ ನನ್ನ ಸ್ನೇಹಿತರು ಹೇಳ್ದಂಗೆ ಇದು ಕಾಮನ್ ಪ್ರಾಬ್ಲಮ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವ್ರ ರೇಂಜ್ ಇಂದ ಪಕ್ಕದ ರೇಂಜ್ಗೆ ಓಡಿಸ್ತಾರೆ, ಪಕ್ಕದ ರೇಂಜ್ನವ್ರು ಅವ್ರ ಪಕ್ಕದ ರೇಂಜ್ಗೆ ಓಡಿಸ್ತಾರೆ. ಮತ್ತೆ ಆ ರೇಂಜ್ನವ್ರು ಓಡಿಸಿದಾಗ ಎಡಗಡೆಗೋ ಬಲಗಡೆಗೆ ಹೋಗುತ್ತೋ ಗೊತ್ತಿಲ್ಲ. ಆನೆ ಓಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಶುರು ಮಾಡಬೇಕಾಗಿರೋದು ಕತ್ಲಾದ್ಮೇಲೆ. ಡೇ ಟೈಮ್ ನಲ್ಲಿ ಮಾಡಿದ್ರೆ ಊರೊಳಗಡೆ ಬಂದ್ಬಿಡ್ಬೋದು. ಸೊ ಕತ್ಲು ನೀವು ಕಣ್ಣು ಮುಚ್ಚಿ ಬಿಡೋ ಅಷ್ಟೊತ್ತಿಗೆ ಆನೆ ಮಾಯ ಆಗ್ಬಿಡುತ್ತೆ. ಎಷ್ಟೋ ಸಲ ನಾವು ಚೇಸ್ ಮಾಡ್ಕೊಂಡು ಹೋಗಿ ಇನ್ನೂ ಒಂದು 2 ನಿಮಿಷ ಅಷ್ಟೇ, 7 ಗಂಟೆಗೆ ಚೇಸ್ ಮಾಡೋಣ ಅಂತ ಶುರು ಮಾಡ್ತೀವಿ, 7:30 ಅಷ್ಟೊತ್ತಿಗೆ ಆನೆ ಮಾಯ ಆಗೋಗಿರುತ್ತೆ. ಅಷ್ಟು ದೊಡ್ಡ ಪ್ರಾಣಿ ಎಲ್ಲೂ ಹೋಯ್ತು ಅನ್ನೋದೇ ಕಂಡುಹಿಡಿಯಕ್ಕಾಗಲ್ಲ. ಸೊ ಎಲ್ಲೋಯ್ತು ಅಂತ ಎಲ್ಲ ವಾಪಸ್ ಹೋಗ್ಬಿಡ್ತಾರೆ ಅಷ್ಟೇ. ಇನ್ನೇನು ಅದನ್ನ ಹುಡ್ಕೊಂಡು ಹೋಗೋಕ್ಕಾಗಲ್ಲ, ಬಿಟ್ಟೋಗ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಯಾರು ರೈತರು ಫೋನ್ ಮಾಡಿದಾಗಲೇ ಗೊತ್ತಾಗೋದು, ಓ ಇಂಥ ಕಡೆ ಇದೆ ಅಂತೇಳಿ. ಸೊ ಇದು ನನಗನ್ಸುತ್ತೆ ಇಲಾಖೆನಲ್ಲಿ ಕೆಲವೊಂದು ಮಾರ್ಪಾಡುಗಳು ಮಾಡಬೇಕಾಗಿದೆ. ಮೊದಲನೇದೇನು ಅಂತಂದ್ರೆ ಒಂದು ಸ್ಪೆಷಲ್ ವಿಂಗ್ನ ಈ ತರದ್ದು ಸಿಚುಯೇಷನ್ಗಳು ಬಂದಾಗ ಹ್ಯಾಂಡಲ್ ಮಾಡೋದಕ್ಕೆ ಅವ್ರ ಕೆಲಸ ಏನು ಅಂತಂದ್ರೆ ಆನೆನೋ ಅಥವಾ ಯಾವುದೇ ವೈಲ್ಡ್ ಲೈಫ್ ಸೈಟ್ ಮಾಡಿದ ತಕ್ಷಣ ಅದನ್ನ ಚೇಸ್ ಮಾಡಿ ವಾಪಸ್ ಕಾಡಿಗೆ ಬಿಡೋ ತನಕ ಅದೇ ಟೀಮೇ ಇರಬೇಕು. ಎರಡನೇದೇನು ಅಂತಂದ್ರೆ ಒಂದು ಕಾಮನ್ ನಂಬರ್ನ ತುಂಬಾ ಪಬ್ಲಿಸಿಟಿ ಕೊಡಬೇಕು ಡಿಪಾರ್ಟ್ಮೆಂಟ್. ಈಗ ನಮಗೆ ಗೊತ್ತಿದೆ 100 ಮಾಡಿದ್ರೆ ಪೊಲೀಸ್ಗೆ ಹೋಗುತ್ತೆ, ಒಂದು ಪರ್ಟಿಕ್ಯುಲರ್ ನಂಬರ್ ಮಾಡಿದ್ರೆ ಇಂಥವ್ರಿಗೆ ಹೋಗುತ್ತೆ ಅಂತ ಗೊತ್ತಿದೆ. ಕೆಲವೊಂದು ಈ ಫೈರ್ಗಾಗ್ಲಿ ಅಥವಾ ಈ ಯಾವುದು ಆಂಬ್ಯುಲೆನ್ಸ್ಗಾಗ್ಲಿ ಇದು ಗೊತ್ತಿದೆ. ಬಟ್ ಫಾರೆಸ್ಟ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ, ಯಾರು ಫಾರೆಸ್ಟ್ ನಂಬರ್ ಗೊತ್ತಿದ್ಯಾ ಅಂತ ಸರ್ವೆ ಮಾಡಿದ್ರೆ ನೀವು 100% ಜನಕ್ಕೆ ಗೊತ್ತಿರಲ್ಲ. ಅವ್ರಿಗೆ ಯಾವ ಕಾಮನ್ ನಂಬರ್ ಗೊತ್ತಿಲ್ಲ. ಸೊ ಯಾರಿಗೆ ಹೇಳ್ಬೇಕು, ಅವರು ಯಾರಿಗೆ ಹೇಳ್ಬೇಕು ಅಂತ ಯಾರೋ ಗೊತ್ತಿರೋರ್ಗೆ ಹೇಳ್ತಾರೆ, ಸುಮ್ಮನೆ ಆಗ್ತಾರೆ ಅಷ್ಟೇ. ಸೊ ಇದನ್ನ ಪಬ್ಲಿಸಿಟಿ ಕೊಡಬೇಕಾಗಿದೆ, ಯಾವ್ದಾದ್ರು ಕಾಮನ್ ನಂಬರ್ ಕಂಟ್ರೋಲ್ ರೂಮ್ ಮಾಡಬೇಕಾಗಿದೆ. ಮೂರನೇದೇನು ಅಂತಂದ್ರೆ ಜನಗಳಿಗೆ ಹಿಂಗ್ ಬಂದಾಗ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಓರಿಯಂಟೇಷನ್ ಕೊಡಬೇಕಾಗಿದೆ. ಓರಿಯಂಟೇಷನ್ ಕೊಡ್ಲಿಲ್ಲ ಅಂತಂದ್ರೆ ಈ ತರದ ಇನ್ಸಿಡೆಂಟ್ ಕಾಮನ್ ಆಗ್ಬಿಡ್ತಾವೆ ಅಷ್ಟೇ. ಸೊ ಇದನ್ನೆಲ್ಲ ಮಾಡಿದ್ರೆ ಮಾತ್ರ ಸುರಕ್ಷಿತವಾಗಿ ಇವುಗಳನ್ನ ವಾಪಸ್ ಬಿಡಕ್ ಸಾಧ್ಯ. ಎಷ್ಟೋ ಊರುಗಳಲ್ಲಿ ನೋಡಿ, ಬೆಂಗಳೂರು ಮೈಸೂರು ಬಿಟ್ರೆ ಇನ್ನೆಲ್ಲೂ ಟ್ರಾಂಕ್ಯುಲೈಸಿಂಗ್ ಎಕ್ವಿಪ್ಮೆಂಟ್ಗಳಿಲ್ಲ. ಈಗ ಅಕಸ್ಮಾತ್ ದಾವಣಗೆರೆನಲ್ಲಿ ಒಂದು ಹುಲಿ ಬಂತು ಅಂತಂದ್ರೆ ಆಲ್ ದ ವೇ ಬ್ಯಾಂಗ್ಳೂರಿಂದಾನೇ ಹೋಗ್ಬೇಕು. ಆಮೇಲೆ ಅಲ್ಲಿರುವಂತಹ ವೆಟರ್ನರಿ ಡಾಕ್ಟರ್ಗಳಿಗೆ ವೈಲ್ಡ್ ಲೈಫ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಇರುವಂತಹ ವೆಟರ್ನರಿ ಡಾಕ್ಟರ್ಗಳು ಬನ್ನೇರ್ಘಟ್ಟದಿಂದನೋ ಮೈಸೂರಿಂದನೋ ಹೋಗ್ಬೇಕು. ಇವ್ರು ಅಲ್ಲಿಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಬೇಜಾನ್ ಅನಾಹುತಗಳಾಗೋಗಿರುತ್ತೆ. ಸೊ ಇದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಗೊತ್ತು, ಎಲ್ಲ ಕಡೆ ಎಲಿಫೆಂಟ್ ಎಕ್ಸ್ಪರ್ಟ್ಗಳನ್ನ ಇಡಕ್ಕಾಗಲ್ಲ. ಅಟ್ಲೀಸ್ಟ್ ಎಕ್ಸಿಸ್ಟಿಂಗ್ ವೆಟರ್ನರಿ ಡಾಕ್ಟರ್ಗಳಿಗೆ ಇದನ್ನ ಟ್ರೈನಿಂಗ್ ಕೊಟ್ಟು ವೈಲ್ಡ್ ಲೈಫ್ ನ ಹೆಂಗೆ ಟ್ರಾಂಕ್ಲೈಸ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಗಳು ಕೊಟ್ರೆ ಇದು ನೋಡಿ ಜನಸಂಖ್ಯೆ ಜಾಸ್ತಿ ಆದಂಗೆ ಈ ಪ್ರಾಬ್ಲಮ್ ಕಂಟಿನ್ಯೂ ಆಗಕ್ಕೆ ಶುರು ಮಾಡುತ್ತೆ. ಖಂಡಿತ ಇದು ಇವತ್ತು ಇದೆಲ್ಲ ಏನು ಅಂದ್ರೆ ಇಟ್ ಇಸ್ ಜಸ್ಟ್ ಎ ಗ್ಲಿಮ್ಸ್. ಇದು ಹಿಂಗ್ ಕೊಡ್ತಾ ಇದೆ. ಮುಂದೆ ಬರೋ ದಿನಗಳಲ್ಲಿ ಇದು ತುಂಬಾ ಕಾಮನ್ ಆಗ್ಬಿಡುತ್ತೆ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕಾರಿಡಾರ್ಗಳು ನಾಶ ಮಾಡ್ತಾ ಇದೀವಿ, ಕಾಡು ಒತ್ತುವರಿ ಮಾಡ್ತಾ ಇದೀವಿ. ಅವುಗಳಿಗೆ ಇನ್ನೇನು ಜಾಗ ಇಲ್ಲ, ಊರಿಗೆ ಬರಬೇಕು. ಸೊ ಇಲ್ಲ ನಮ್ ಜೊತೆ ಬಾಳದ್ ಕಲಿಬೇಕಷ್ಟೇ. ಅವು ನಮ್ಮ ಮನೆ ಪಕ್ಕದಲ್ಲಿ ಒಂದು ಆನೆ ಇದೆ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಚಿರತೆ ಇದೆ ಅಂತ ಹಿಂಗೆ ಹೇಳಂಗಾಗಬೇಕು. ಇಲ್ಲ ಅಂದ್ರೆ ಬೇರೆ ಮಾರ್ಗನೇ ಇಲ್ಲ. ಸೊ ಇಲ್ಲ ಅಂದ್ರೆ ಇದನ್ನ ಎನ್ಕೌಂಟರ್ ಮಾಡೋದಕ್ಕೆ ಏನು, ಅಥವಾ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೆಂಗೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗಿದೆ ಅಷ್ಟೇ. ಓಕೆ, ಯಾವ ರೀತಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಹಾಗೆ ಕಾಡು ಪ್ರಾಣಿಗಳನ್ನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಆನೆ ಗುಡುಗೋದು ಯಾಕೆ, ಪ್ರಾಣಿಗಳು ನಮ್ಮ ಮೇಲೆ ಎರಗೋದು ಯಾಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಈಗಾಗಲೇ ಸಿಕ್ಕಿದೆ. ಇದ್ರ ಬಗ್ಗೆ ಈಗ ಎಚ್ಚೆತ್ತುಕೊಳ್ಬೇಕಾಗಿರೋದು ಸರ್ಕಾರಗಳ ಜವಾಬ್ದಾರಿ, ರಾಜಕೀಯ ಎಲ್ಲವನ್ನ ಬದಿಗೊತ್ತಿ ಪ್ರಾಣಿಗಳನ್ನೂ ಕಾಪಾಡಬೇಕು, ಜನರನ್ನೂ ಕಾಪಾಡಬೇಕು, ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದು ಇವತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.